ನಾಳೆ ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ದೇವರ ಅದೇನು ಕೆರೆ ಉಂಟಲ್ಲ, ಮಧ್ವ ಸರೋವರದಲ್ಲಿ ಲಿಂಬುವನ್ನು ಕಟ್ಟು ಮಾಡಿ ಅದರ ಒಳಗೆ ಎಣ್ಣೆಯ ಬತ್ತಿಯನ್ನು ಇಟ್ಟು ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಚಿ ನೀವು ಬಿಟ್ಟರೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತೇಳಿ ನಾನೇನಾದರೂ ವಾಟ್ಸಪ್ಪಲ್ಲಿ ಹಾಕಿದರೆ ನಾಳೆ ಬೆಳಿಗ್ಗೆ ಮಧ್ವ ಸರೋವರ ಫುಲ್. ವೇದಿಕೆಯಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಉಂಟು. ವೇದಿಕೆ ಮಾನವ ಬಂಧುತ್ವ ವೇದಿಕೆ. ಇದೇ ವೇದಿಕೆ ಬೇರೆ ಆದರೆ ನಾನು ಸ್ವಲ್ಪ ಬೇರೆ ಹೇಳಲಿಕ್ಕೂ ಇತ್ತು. ಶಾಂತಿ ನೆಲೆಸಲಿ ಅನ್ನತಕ್ಕಂಥ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಇದೀಗ ಧರ್ಮಕ್ಕೂ ವಿಜ್ಞಾನಕ್ಕೂ ಧರ್ಮಕ್ಕೂ ವೈದ್ಯಕೀಯಕ್ಕೂ ತಲುಕು ಹಾಕಬೇಡಿ. ಇವತ್ತು ಸೌಹಾರ್ದತೆಯನ್ನ, ಸಾಮರಸ್ಯವನ್ನ, ಶಾಂತಿಯನ್ನ, ಅಹಿಂಸೆಯನ್ನ, ಆದರ್ಶದ ಜೀವನದ ಮೌಲ್ಯಗಳಿಗಾಗಿ ನಮಗೆ ದಾರಿ ದೀಪವಾಗಿರ್ತಕ್ಕಂಥ ಎಲ್ಲ ಧರ್ಮದಗಳ ಹೊಳಪು ಅದಕ್ಕೆ ಉಪಯೋಗವಾಗಬೇಕಿತ್ತು. ಆದರೆ ಇವತ್ತು ಧರ್ಮದ ಹೆಸರಿನಲ್ಲಿ ಹಿಂಸೆ, ಭಯೋತ್ಪಾದನೆ, ಅನ್ಯಾಯ, ಅನಾಚಾರ, ಅಸಂಸ್ಕೃತ ನಡವಳಿಕೆಗಳನ್ನು ಮಾಡಲಿಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಧರ್ಮದ ವ್ಯಾಖ್ಯಾನವನ್ನು ಇವತ್ತು ಮಾಡಬೇಕಾಗಿದೆ. ನಾನು ಒಬ್ಬ ಹಿಂದುವಾಗಿ, ಇವತ್ತಿಲ್ಲಿ ಮುಸ್ಲಿಂ ನಾಯಕರಿದ್ದಾರೆ, ಕ್ರಿಸ್ತ ಬಂಧು ಇದ್ದಾರೆ, ಅವರ ಧರ್ಮದ ಬಗ್ಗೆ ಅವರು ಹೇಳ್ತಾರೆ. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದ ಪಾಲ್ಗೊಂಡು ಅನುಭವಿಸಿದ ಸತ್ಯಗಳನ್ನು ನಾನು ಹೇಳಬೇಕು. ಅವರು ಅನುಭವಿಸಿ ಪಾಲಿಸಿಕೊಂಡು ಬಂದ ಸತ್ಯಗಳನ್ನು ಅವರೇ ಹೇಳಬೇಕು. ಇವತ್ತು ಹಿಂದೂ ಧರ್ಮದ ಬಗ್ಗೆ ಯಾಕೆಂತಂದ್ರೆ ಕನ್ಫ್ಯೂಸ್, ಈ ಗೊಂದಲ, ಯಾವುದು ಹಿಂದುತ್ವ ಯಾವುದು ಧರ್ಮ ಹೇಳುವುದೇ ಒಂದು ಗೊಂದಲವಾಗಿ ಮತ್ತು ಅದು ಬೇರೆ ಬೇರೆ ಕಾರಣಗಳಿಗೆ ದುರುಪಯೋಗವಾಗುತ್ತಾ ಇರುವುದನ್ನು ನೋಡಿದ್ರೆ ನಮ್ಮ ರಾಜಕೀಯ ಭಾಷಣಗಳನ್ನು ಸ್ವಲ್ಪ ದಿವಸ ಬಂದ್ ಮಾಡಿ ಧರ್ಮವನ್ನು ಅಧ್ಯಯನ ಮಾಡಿಕೊಂಡು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮ ಏನು ಅಂತ ಹೇಳುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದೇವಸ್ಥಾನಕ್ಕೆ ಹೋದ್ರು ಯಾರಿಗೂ ಬೈಗಳು, ದೈವಸ್ಥಾನಕ್ಕೆ ಹೋಗಿ ಧಾರ್ಮಿಕ ಭಾಷಣಕಾರ ಅಂತ ಹೇಳ್ತಾರೆ, ಅಲ್ಲಿ ಯಾರಿಗೂ ಬೈಗಳು. ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋಗ್ತಾರೆ, ಅಲ್ಲಿ ಯಾರಿಗೂ ಬೈಗಳು. ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿ ಮಾತಾಡು ಅಂತ ಹೇಳಿದ್ರೆ ಅಲ್ಲಿ ಯಾರಿಗೂ ಬೈಯುವುದು. ಅಂದ್ರೆ ಈ ಬೈಯುವುದೇ ಭಾಷಣದ ವ್ಯಾಖ್ಯಾನವಾಗಿದೆ ಮತ್ತು ಪ್ರತಿಯೊಂದನ್ನು ಧರ್ಮಕ್ಕೆ ತಳುಕು ಹಾಕುವುದು. ಈಗ ಧರ್ಮ ಅಂದ್ರೆ ಏನು? ಈ ಧರ್ಮ ಹೇಗೆ ಹುಟ್ಟಿತು ನೋಡಿ. ನಮ್ಮ ಸೈನ್ಸ್ ಏನ್ ಹೇಳ್ತದೆ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ. ಒಂದು ಚಿಕ್ಕ ಪ್ರೋಟಾನ್ ಕಣ ದೊಡ್ಡದಾಗಿ ಅದರ ಕೆಮಿಕಲ್ಸ್ ಮತ್ತು ಭೌತಿಕ ಕಾರಣಕ್ಕೆ ರಿಯಾಕ್ಷನ್ಗಳಾಗಿ ಸ್ಫೋಟಗೊಂಡು ಭೂಮಂಡಲದ ರಚನೆಯಾಯಿತು, ಗ್ರಹಗಳು ರಚನೆಯಾಯಿತು, ಅದೆಲ್ಲವೂ ಅದರ ತುಂಡು ಅಂತ ಹೇಳ್ತದೆ. ಧಾರ್ಮಿಕವಾಗಿ ಸೃಷ್ಟಿಯನ್ನು ನಾವು ನಂಬುವುದು, ದೇವರನ್ನು ನಂಬುತ್ತೇವೆ, ದೇವರು ಇದನ್ನು ಮಾಡಿದ್ದು ಅಂತ. ಯಾಕೆಂತಂದ್ರೆ ವೇದದಲ್ಲಿ ನಾಸದೀಯ ಉಪನಿಷತ್ತಿನಲ್ಲಿ ಇದನ್ನು ಹೇಳ್ತಾರೆ, ಈ ಸೃಷ್ಟಿಯ ಉಗಮ ಹೇಗೆ ಆಯಿತು ಅಂತ. ಅದನ್ನು ನಾನು ತುಂಬಾ ಉದ್ದವಾಗಿ ಹೇಳಿಕ್ಕೆ ಹೋಗುದಿಲ್ಲ. ಸೂಕ್ಷ್ಮವಾಗಿ ಹೇಳುವುದಾದ್ರೆ ಓಂ ಸತ್ ಅಂತ ಹೇಳ್ತೇವಲ್ಲ, ಅಸತ್ ಹೇಳುವುದು. ಅಲ್ಲಿ ಒಂದು ಏನೋ ಇತ್ತು, ಅದು ಗಾಳಿಯೇ ಇಲ್ಲದಿದ್ದರೂ ಅಂತಹ ವಾತಾವರಣದಲ್ಲಿ ಉಸಿರಾಡುತ್ತಿತ್ತು. ಅಲ್ಲಿ ಕತ್ತಲು ತುಂಬಿತ್ತು, ಬೆಳಕು ಇತ್ತು, ಒಂದಕ್ಕೆ ಒಂದಕ್ಕೂ ಕಾಂಟ್ರಾವರ್ಸಿ, ವಿರೋಧಾಭಾಸ. ಅಂದ್ರೆ ಅದರ ಅನ್ವೇಷಣೆಗಾಗಿ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಪ್ರಶ್ನೆಗಳು ಕಾಡಲಿಕ್ಕೆ ಶುರುವಾಯಿತು. ಈ ರೀತಿಯಾದಂತ ಎಲ್ಲಿಂದಲೋ ನಾನು ಹುಟ್ಟಿ ಬಂದೆ, ಭೂಮಿ, ಆಕಾಶ, ಭೂಮಂಡಲ, ಸೂರ್ಯ, ಚಂದ್ರ, ನೀರು, ಪರ್ವತ, ಹಣ್ಣು, ಹಂಪಲು, ನನಗೆಲ್ಲ ಬೇಕಾದ್ದು ನನಗಾಗಿಯೇ ತಯಾರಾಗಿದೆಯಲ್ಲ, ನಾನಲ್ಲ ಇದನ್ನು ಮಾಡಿದ್ದು, ನಾನು ಇದನ್ನು ಯಾವುದು ಮಾಡಿದ್ದಲ್ಲ. ಹಾಗಿದ್ರೆ ಇದನ್ನೇ ಮಾಡಿದ್ಯಾರು? ಇದರ ಅನ್ವೇಷಣೆಗೆ ತಪಸ್ಸು ಕುಳಿತಂತ ಋಷಿ ಮುನಿಗಳು ಕೊಟ್ಟ ಪಾಠವೇ ಸತ್ಯ ಶೋಧನೆಯ, ಆಧ್ಯಾತ್ಮಿಕ ಶೋಧನೆಯ ಒಂದು ವಿಚಾರ. ಇದನ್ನ ಒಂದು ನಿಗೂಢವಾದ ಶಕ್ತಿ ಸೃಷ್ಟಿ ಮಾಡಿದೆ, ನಮ್ಮನ್ನು ಅದು ಆಳ್ತಾ ಇದೆ ಅಂತ. ಅಲ್ಲಿ ಪುನಃ ವಿಜ್ಞಾನ ಬರ್ತದೆ. ವಿಜ್ಞಾನ ಏನ್ ಹೇಳ್ತದೆ? ಭೂಮಿಯ ಮಣ್ಣು ಹೇಗೆ ಆಯಿತು, ಕಲ್ಲು ಹೇಗೆ ಆಯಿತು, ನೀರಿನಲ್ಲಿ ಯಾವ ಅಂಶಗಳುಂಟು, ಇದನ್ನು ವಿಜ್ಞಾನ ಹೇಳಿಕೆ ಶುರು ಮಾಡಿ. ನನಗೆ ಈ ಎರಡೂ ವಿಷಯಗಳ ಮಧ್ಯೆ ಯಾವುದೇ ವಿರೋಧಾಭಾಸ ಇಲ್ಲ.
ಗೊಂದಲವೂ ಇಲ್ಲ. ಯಾಕೆಂತಂದ್ರೆ ಆಧ್ಯಾತ್ಮಿಕ ಮತ್ತು ಧರ್ಮದ ಶೋಧನೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಅದು ಆತ್ಮ ಸಾಕ್ಷಾತ್ಕಾರ, ಧರ್ಮದ ಶೋಧನೆ. ಋಷಿಮುನಿಗಳಿಗೆ ವಿಜ್ಞಾನ ನಾವು ಟ್ಯಾಗ್ ಮಾಡಬಾರ್ದು, ವಿಜ್ಞಾನಕ್ಕೆ ಆಧ್ಯಾತ್ಮವನ್ನ ಟ್ಯಾಗ್ ಮಾಡಬಾರ್ದು. ವಿಜ್ಞಾನವೇ ಅದು ಲೌಕಿಕ ಜಗತ್ತನ್ನ ಅಭಿವೃದ್ಧಿ ಮಾಡಲಿಕ್ಕೆ. ಈ ಮಾತನ್ನ ಇಲ್ಲಿ ಆಡಿದ್ರೆ ಅದು ಅಲ್ಲಿಗೆ ಹೋಗಿ ಹೇಗೆ ಕೇಳಬೇಕು, ನನ್ನ ಬದುಕನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಅದು ಇರುವಂತಹದ್ದು. ಇದು ವಿಜ್ಞಾನ. ಆಧ್ಯಾತ್ಮ ಈ ನಿಗೂಢವಾದ ಶಕ್ತಿಯಿಂದ ಉದ್ಭವಿಸಿದ ಆತ್ಮದ ಒಂದು ಅಂಶ. ಎಲ್ಲ ಭೂತಗಳಲ್ಲೂ ಆತ್ಮವನ್ನ ನೋಡು, ಎಲ್ಲ ಆತ್ಮದಲ್ಲೂ ಭೂತವನ್ನ ನೋಡು. ಈಶಾವಾಸ್ಯಂ ಇದಂ ಸರ್ವಂ ಜಗತ್ಯಾಂ ಜಗತ್. ಈಶನ ಈ ಅಂಶ ಇಡೀ ಜಗತ್ತಿನ ಎಲ್ಲದರಲ್ಲೂ ಸೇರಿಕೊಂಡಿದೆ. ಅವನೇ ಎಲ್ಲವನ್ನೂ ಕೊಟ್ಟದ್ದು. ಅದಕ್ಕೆ ತೇನ ತೆಕ್ತೇನ ಭುಂಜಿತಾಹ, ದಾನವನ್ನ ಮಾಡು, ಇದು ಹಿಂದೂ ಧರ್ಮ ಹೇಳ್ತದೆ. ಹೀಗೆ ಹೇಳಿದ ಹಿಂದೂ ಧರ್ಮದಲ್ಲಿ ಹುಟ್ಟಿ ಅದನ್ನ ಪಾಲನೆ ಮಾಡುವ ನನಗೆ ಆ ಆತ್ಮ ಅಸ್ಪೃಶ್ಯ ಆಗುವುದು ಹೇಗೆ? ಆ ಆತ್ಮವನ್ನು ಅಸ್ಪೃಶ್ಯ ಅಂತ ನಾನು ಮಾಡಿದರೆ ದೇವರು ಒಂದು ಅಂಶವನ್ನೇ ನಾನು ಅಸ್ಪೃಶ್ಯ ಮಾಡಿದಾಗ ಆಯ್ತಲ್ಲ. ಅದೇ ರೀತಿ ಒಬ್ಬ ಅನ್ಯ ಧರ್ಮೀಯ ಎದುರಿಗೆ ಬಂದಾಗ ಅವನ ಆತ್ಮ ಅದು ಕೂಡ ದೇವರ ಅಂಶವೇ ಅಂತ ನಾನು ತಿಳಿದುಕೊಂಡ ಮೇಲೆ, ಒಪ್ಪಿಕೊಂಡ ಮೇಲೆ ಅದು ಅನ್ಯ ಆಗುವುದು ಹೇಗೆ? ಅದು ಅಸಹನೆಗೆ ಕಾರಣ ಆಗುವುದು ಹೇಗೆ? ಇವತ್ತು ಸನಾತನ ಹಿಂದೂ ಧರ್ಮ, ವೇದ ಮತ್ತು ಉಪನಿಷತ್ತಿನ ಅರ್ಥ ಗೊತ್ತಿಲ್ಲದ ಹಿಂದೂ ಚಳುವಳಿಗಳು ಹುಟ್ಟಿಕೊಂಡದ್ದೇ ಇದಕ್ಕೆಲ್ಲ ಕಾರಣ ಸರ್. ಹಿಂದೂ ಧರ್ಮದ ವೇದಾಂತ ಯಾರಿಗೂ ಗೊತ್ತಿಲ್ಲ, ಬೇಡ. ಇಸ್ಲಾಂ ಧರ್ಮದ ವೇದಾಂತ ಯಾರಿಗೂ ಬೇಡ. ಕ್ರೈಸ್ತ ಮತದ ವೇದಾಂತ, ಎಲ್ಲ ಧರ್ಮಗಳ ಒಳ ತಿರುಳು ವೇದಾಂತ ಅಂತಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವೇದಾಂತವನ್ನ ಮಾತನಾಡಿ, ವೇದಾಂತವನ್ನ ಮನೆ ಮನೆಗೆ ತಲುಪಿಸಿ ಅಂತ. ಅಲ್ಲಿ ಅಸಮಾನತೆ, ಹಿಂಸೆ, ಅಸ್ಪೃಶ್ಯತೆ, ಅಸಹನೆ ಯಾವುದೂ ಇಲ್ಲ. ಆ ವೇದಾಂತವನ್ನ ಬಿಟ್ಟು ನಾವು ಜಗಳಕ್ಕೆ ಕಾರಣವಾಗುವ ಆಚರಣೆಗಳನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದೇವೆ. ಆಚರಣೆಗಳು ಧರ್ಮದ ಮತ್ತು ಮತಾಚರಣೆಯ ಒಂದು ಭಾಗ. ನಾನು ಇವತ್ತು ದೇವರ ಪೂಜೆ ಮಾಡಿ ಬಂದಿದ್ದೇನೆ. ನಾಳೆ ನಾನು 20 ಲಕ್ಷ ರೂಪಾಯಿ ಒಬ್ಬನಿಗೆ ಚೆಕ್ ಕೊಟ್ಟಿದ್ದೇನೆ ಅಂತ ಇಟ್ಟುಕೊಳ್ಳಿ. ನಾನು 20 ಲಕ್ಷ ರೂಪಾಯಿ ಚೆಕ್ಕನ್ನ ಬ್ಯಾಂಕಿಗೆ ದುಡ್ಡು ಹಾಕಿದ್ರೆ ಅದು ಪಾಸ್ ಆಗ್ತದೆ. ಗಣಹೋಮ ಮಾಡಿಕೊಂಡು ಕೂತ್ರೆ ಅದು ಪಾಸ್ ಆಗುದಿಲ್ಲ ಚೆಕ್. ಅಂದ್ರೆ ಹಾಗಿದ್ರೆ ಪೂಜೆ ಮಾಡಬಾರ್ದ, ಗಣಹೋಮ ಮಾಡಬಾರ್ದ? ನಮ್ಮ ಮುಸ್ಲಿಂ ಸ್ನೇಹಿತರಿದ್ದಾರೆ, 5 ಬಾರಿ ನಮಾಜ್ ಮಾಡ್ತಾರೆ. ಅವರು ನಾಳೆ ಆಸ್ಪತ್ರೆಗೆ ಒಬ್ಬ ಪೇಷಂಟ್ ಅನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅವರು ಪ್ರೇಯರ್ ಮಾಡ್ತಾ ಕೂತ್ಕೊಂಡ್ರೆ ಪೇಷಂಟ್ ಬದುಕ್ತಾನ? ಇಲ್ಲ. ಹಾಗಾದ್ರೆ ಪ್ರೇಯರ್ ಮಾಡಬಾರ್ದ? ಅದೆಲ್ಲವೂ ಕೂಡ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವುದು. ದೇವರು ಹೇಳುವಂತಹದನ್ನು ನಾವು ನಂಬಿದ್ದೇವೆ. ಇಲ್ಲಿ ನಾಸ್ತಿಕವಾದಿಗಳಿಗೆ ಇದು ಸಂಬಂಧ ಇಲ್ಲ. ನಾಸ್ತಿಕವಾದ ಹೇಳುವುದು ಒಂದು ವಾದ ಉಂಟು. ಅವರು ಇದು ಯಾವುದನ್ನೂ ನಂಬುವುದಿಲ್ಲ. ಹಾಗೆ ನಂಬದೇ ಇದ್ದು ಬದುಕುವುದು ಕೂಡ ಒಂದು ಫಿಲಾಸಫಿ, ಅದು ಕೂಡ ಆಧ್ಯಾತ್ಮವೇ. ನಾವು ಯಾವುದನ್ನು ನಂಬುವುದಿಲ್ಲ ಹೇಳ್ತಾರಲ್ಲ ಸರ್, ದಟ್ ಈಸ್ ಆಲ್ಸೋ ಎನ್ ಫಿಲಾಸಫಿ. ಅಲ್ಲಿ ಈ ಆತ್ಮ ಮತ್ತು ಪರಮಾತ್ಮನ ನಡುವೆ ನಮಗೆ ಸಂಬಂಧಗಳು ಬೇಕು. ನಾನು ನಂಬಿದ್ದೇನಲ್ಲ, ಯಾವುದೋ ಒಂದು ನಿಗೂಢ ಶಕ್ತಿ, ಓಂ ಸತ್, ಆ ಸತ್ ಹೇಳುವ ಶಕ್ತಿ ನನ್ನನ್ನು ಸೃಷ್ಟಿ ಮಾಡಿದೆಯಲ್ಲ, ಅದಕ್ಕೆ ನಾನು ತ್ಯಾಗ ಮಾಡಬೇಕು, ದಾನ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ಮತ್ತು ಆ ಪ್ರಕೃತಿಗೆ ಧನ್ಯವಾದ ಹೇಳಬೇಕಲ್ಲ. ನಾನು ಆ ಪ್ರಕೃತಿಗೆ ಧನ್ಯವಾದವನ್ನು ಹೇಳುವುದು ಹೇಗೆ? ವೇದದಲ್ಲಿ ಪ್ರಾರಂಭ ಆಯಿತು. ವೇದ ಕಾಲದಲ್ಲಿ ಅಗ್ನಿ ಮೇಲೆ ಪುರೋಹಿತ ಅಂತೇಳಿ ವೇದದ ಮೊದಲನೇ ವಾಕ್ಯ. ಪ್ರತಿಯೊಂದನ್ನು ಅಗ್ನಿಗೆ ಅರ್ಪಿಸುವ ಮೂಲಕ ನನ್ನನ್ನು ಸೃಷ್ಟಿಸಿದ ಮತ್ತು ಕಾಪಾಡುವ ಪ್ರಕೃತಿಗೆ ಧನ್ಯವಾದ. ಅದಕ್ಕೆ ಹಣ್ಣು ಹಂಪಲು ಅದು ಇದು ಎಲ್ಲವನ್ನ ಅಲ್ಲಿ ಕೊಡುದು, ಆ ಮನಸ್ಥಿತಿಯಲ್ಲಿ ಕೊಡುವುದು. ಅಗ್ನಿಗೆ ಯಾಕೆ ಕೊಡ್ತಾರೆ? ಅಗ್ನಿಗೆ ಯಾಕೆ ಕೊಟ್ಟರು ಅಂದ್ರೆ ನೀರಿಗೆ ಕೊಟ್ರೆ ನೀರಿನಲ್ಲಿ ಉಳಿತದೆ, ಗಾಳಿಗೆ ಕೊಟ್ರೆ ಗಾಳಿಯಲ್ಲಿ ಉಳಿತದೆ.
ಅಗ್ನಿ ಎಲ್ಲವನ್ನು ಸ್ವಾಹ ಅಂತ ತಕೊಂಡಿತು. ಅದಕ್ಕೆ ಎಲ್ಲರ ಪರವಾಗಿ ನೀನು ತಕೋ ಮಾರಾಯ, ನಿನಗೆ ಧನ್ಯವಾದ. ನೀನು ಕೊಟ್ಟ ಹಣ್ಣು ನಿನಗೆ ಸ್ವಲ್ಪ, ನೀನು ಕೊಟ್ಟ ಹಾಲು ನಿನಗೆ ಸ್ವಲ್ಪ. ಧನ್ಯತಾ ಭಾವ, ಶರಣಾಗತಿ. ಇವತ್ತು ದೇವಸ್ಥಾನಗಳ ಬ್ರಹ್ಮಕಲಶ ಆಗ್ತದೆ. ದೇವಸ್ಥಾನ ಯಾಕೆ ಬೇಕು? ಪ್ರತಿಯೊಬ್ಬರು ಪೂಜೆ ಮಾಡುವಾಗ ಮಸೀದಿ ಯಾಕೆ ಬೇಕು? ಚರ್ಚ್ ಯಾಕೆ ಬೇಕು? ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೈಜವಾಗಿ ಸತ್ಯವನ್ನು ಹೇಳುವುದಾದ್ರೆ ಅದು ಬೇಡ. ಆದರೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ವ್ಯವಸ್ಥೆಗಳು ಎದ್ದು ಬಂತು. ಒಬ್ಬ ವ್ಯಕ್ತಿ ಮನೆಯಲ್ಲಿ ಪೂಜೆ ಮಾಡುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ಒಂದಿಷ್ಟು ಜನರು ಸೇರಿಕೊಂಡು ಮಾಡುವುದಕ್ಕೂ ಅದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅನುಭಾವಗಳನ್ನು ಸೃಷ್ಟಿ ಮಾಡ್ತದೆ. ಒಂದು ಕೂಟ ಅಲ್ಲಿ ಆಗ್ತದೆ, ಒಂದು ಸಂಬಂಧಗಳು ಬೆಳೀತದೆ. ಜೊತೆಗೆ ಎಲ್ಲರ ನಡುವೆ ನಾನು ಏನೂ ಅಲ್ಲ ಹೇಳುವಂತ ಭಾವನೆ ಅಲ್ಲಿ ಬರಬೇಕು. ಅಲ್ಲಿ ಹೋಗಿ ನಾವು VIP ಪಾಸದಲ್ಲಿ ನಿಂತುಕೊಳ್ಳುವುದಲ್ಲ. ಎಲ್ಲರಲ್ಲೂ ನಾನು ಒಂದೇ. ಆ ದೇವರು ಇಲ್ಲಿ ಇರುವ ದೇವಸ್ಥಾನದಲ್ಲಿ ಇರುವ ಎಲ್ಲರಿಗೂ ದೇವರು ಒಂದೇ. ಆ ದೇವರಿಗೆ ಈ ದೇವಸ್ಥಾನದಲ್ಲಿ ಇರುವವರು ಎಲ್ಲರೂ ಒಂದೇ ಹೇಳುವ ಸಂದೇಶವನ್ನು ಕೊಡ್ಲಿಕ್ಕೆ ಹೋಗುದು. ಶೈವ, ವೈಷ್ಣವ, ಶಾಕ್ತ, ಬೇರೆ ಬೇರೆ ಪರಂಪರೆಗಳಲ್ಲಿ ಬ್ರಹ್ಮಕಲಶ ದೇವಸ್ಥಾನಗಳಿದೆ. ಬ್ರಹ್ಮಕಲಶ ಆಗ್ತದೆ. ಆ ಬ್ರಹ್ಮಕಲಶದಲ್ಲಿ ಹೋಗಿ ನಾನು ವೇದಾಂತವನ್ನು ಮಾತನಾಡಬೇಕು. ಶರಣೆಯವರೇ, ಯಾವುದು ಜಾತಿ ಸಮುದಾಯಕ್ಕೆ ಬೈಬೇಕು? ಆತ್ಮ ಸಾಕ್ಷಾತ್ಕಾರಕ್ಕೆ, ದೇವರೊಂದಿಗೆ ಅನುಸಂಧಾನವನ್ನ ಮಾಡಲಿಕ್ಕೆ ಮಸೀದಿ, ಚರ್ಚು, ದೇವಸ್ಥಾನಗಳಿರುವುದು. ಸಂಪೂರ್ಣ ಶರಣಾಗತಿಯನ್ನು ಆಗಬೇಕು ಅಂತ ಹೋಗುದು. ಅದಕ್ಕೋಸ್ಕರ ಬೇಕಾದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವುದು. ಅದನ್ನು ಬಿಟ್ಟು ನಾವು ಧರ್ಮದ ಹೆಸರಿನಲ್ಲಿ ದೇವಸ್ಥಾನಗಳಲ್ಲಿ ಇವತ್ತು ಭೂತಾರಾಧನೆ ಅದೊಂದು ಮಾಯೆ. ಆ ಶಕ್ತಿ ಹೋರಾಟ ಮಾಡಿ, ಸಾಮಾಜಿಕ ಸಂಘರ್ಷಗಳನ್ನ ಹೋರಾಟ ಮಾಡಿ, ಏನು ಮಾಯೆಯ ಶಕ್ತಿಯಾದಂಥದ್ದನ್ನ ಅಂತಹ ಕ್ಷೇತ್ರದಲ್ಲಿ ಹೋಗಿ ನನಗೆ ಭಾಷಣ ಮಾಡಿ ಅಂತ ಹೇಳಿದರೆ, ನಾನು ಅಲ್ಲಿ ಇರುವ ಬ್ಯಾರಿಗೆ, ಅಲ್ಲಿ ಇರುವ ಕ್ರಿಶ್ಚಿಯನ್ರಿಗೆ ಬೈದರೆ ಹೇಗೆ ಆಗ್ತದೆ? ಇದು ಯಾವ ಧರ್ಮ? ಎಲ್ಲಿ ನೋಡಿದ್ರು ಧರ್ಮದ ನಾಯಕರುಗಳು. ವಿವೇಕಾನಂದರು ಹಿಂದೂ ಧರ್ಮದ ಒಬ್ಬ ರಾಯಭಾರಿ, ಶಂಕರಾಚಾರ್ಯರು, ನಾರಾಯಣ ಗುರುಗಳು, ದಾಸ ಪರಂಪರೆ, ಋಷಿ ಪರಂಪರೆ, ಎಷ್ಟೋ ಜನ ಈ ಹಿಂದೂ ಧರ್ಮದ ರಾಯಭಾರಿಗಳು ಇರುವಾಗ ನಾನು ಇವತ್ತು ಏನೂ ಗೊತ್ತಿಲ್ಲದ ಧರ್ಮದ ಬಗ್ಗೆ ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಯಾವುದೋ ಒಂದು ಕೆಟ್ಟ ಸಾಧನೆಗಾಗಿ ಯಾರೋ ಹಾದಿ ಬೀದಿಯಲ್ಲಿ ಅಣಬೆಗಳಂತೆ ಹುಟ್ಟಿಕೊಳ್ಳುವವನನ್ನ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಮಾಡುವ ಭಾಷಣಗಳನ್ನ ಅದು ಹಿಂದೂ ಧರ್ಮ ಅಂತ ನಾನು ಪಾಲನೆ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರೆ ಗಟ್ಟಿಯಾಗಿ ಹೇಳ್ತೇನೆ, ಅದಕ್ಕೆ ನನ್ನ ಧಿಕ್ಕಾರ ಇದೆ. ಐ ನೋ ವಾಟ್ ಮೈ ರಿಲಿಜನ್ ಅಂಡ್ ವಾಟ್ ಮೈ ಪಾತ್. ನನ್ನ ಧರ್ಮ ಏನು, ನನ್ನ ದಾರಿ ಏನು ಹೇಳುವುದು ಸ್ಪಷ್ಟ ಆಗಿದೆ. ನನಗೆ ಮನೆಯಲ್ಲಿ ಪಂಚಾಯತನ ಪೂಜೆ ಮಾಡುದು ನಾವು ಬ್ರಾಹ್ಮಣರು, ಶಂಕರಾಚಾರ್ಯ ಹೇಳಿಕೊಟ್ಟರು. ಪಂಚಾಯತನ ಅಂದ್ರೆ ಈ ಶೈವ, ಶಿವ, ವಿಷ್ಣು, ದುರ್ಗೆ, ಗಣಪತಿ, ಸೂರ್ಯ, ನಾಗ, ಆರ್ಯ, ದ್ರಾವಿಡ, ಜಗಳ ಬೇಡ, ಎಲ್ಲದನ್ನು ಒಂದೊಂದು ಪೂಜೆ ಮಾಡಿ ಹೇಳಿಕೊಟ್ಟದ್ದು ನಮಗೆ. ಹಾಗೆ ಪೂಜೆ ಮಾಡುವಾಗ ಆ ಮೂರ್ತಿಯಲ್ಲಿ ನಾನು ಕೇಳುವ ಲೌಕಿಕ ಬೇಡಿಕೆಗಳು ಯಾವುದು ಈಡೇರುವುದಿಲ್ಲ ಹೇಳುವ ಸತ್ಯ ನನಗೆ ಗೊತ್ತಿದೆ. ಆದರೂ ನಾನು ಪೂಜೆ ಮಾಡ್ತೇನೆ. ಯಾಕೆ ಅಂತಂದ್ರೆ ನನಗೆ ನನ್ನ ಆತ್ಮದ ಅನುಸಂಧಾನದ ಬಗ್ಗೆ ಮಾತನಾಡುವುದು, ನಾನು ಪೂಜೆ ಮಾಡಬೇಕು. ನಾವು ಇವತ್ತೇನು ಮಾಡ್ತೇವೆ? ಧಾರ್ಮಿಕ ಭಾಷಣ ಕೇಳ್ತೇವೆ, ಆಧ್ಯಾತ್ಮಿಕ ಗುರುಗಳು ಉರಿಡಿ, ಆಮೇಲೆ ಕಾರ್ ಪಾರ್ಕಿಂಗ್ ಅಲ್ಲೇ ಹೊಡ್ಕೊಳ್ತಾರೆ ಭಾಷಣ ಕೇಳಿ ಹೊರಗೆ ಬರುವಾಗ. ದಾದಂಬೆ ಇಂಚಿನಂಬೆ ಆ ಶಬ್ದೆಲ್ಲ ಬೇಡ. ಅಲ್ಲ, ಇಷ್ಟೊತ್ತಿಗೆ ಧಾರ್ಮಿಕ ಭಾಷಣ ಮಾಡಿ ಆ ಶಬ್ದ ಹೇಳಲಿಕ್ಕಾಗ್ತದ? ಇದು ನಮ್ಮ ದುರಂತ. ಇವತ್ತು ಧರ್ಮ ಎರಡನೇ ಭಾಗ ಹೇಳ್ತೇನೆ. ಜೀವನ ಧರ್ಮ, ವೃತ್ತಿ ಧರ್ಮ, ಅದು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಬೈಬಲ್, ಕುರಾನ್ ತೆಗೆದು ನೋಡಿ. ಒಬ್ಬ ಗಂಡ ಹೇಗಿರ್ಬೇಕು, ಹೆಂಡತಿ ಹೇಗಿರ್ಬೇಕು, ಮಗ ಹೇಗಿರ್ಬೇಕು, ಗುರು ಹೇಗಿರ್ಬೇಕು, ಶಿಕ್ಷಕ ಹೇಗಿರ್ಬೇಕು, ವೈದ್ಯ ಹೇಗಿರ್ಬೇಕು, ಜೀವನ ಧರ್ಮದ ಪಾಠವನ್ನು ಅದು ಹೇಳಿದೆ. ಧರ್ಮ ಅಂದ್ರೆ ಧಾರಯತಿ ಇತಿ ಧರ್ಮ. ನಾನು ಏನನ್ನ ಧರಿಸುತ್ತೇನೋ ಅದು ಧರ್ಮ. ನಾನು ಏನನ್ನ ಧರಿಸಬೇಕು? ಸತ್ಯವನ್ನ ಧರಿಸಬೇಕು. ಸತ್ಯಂ ಸತ್ಯಂ ಸ್ವಾಧ್ಯಾಯ ಪ್ರವಚನೇಚ.
ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೆ ಚ ಧರ್ಮಂಚ ಸ್ವಾಧ್ಯಾಯ ಪ್ರವಚನೆ ಚ. ಸತ್ಯವನ್ನ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಬೋಧಿಸು, ಧರ್ಮವನ್ನ ಧಾರಣೆ ಮಾಡಿ ಬೇರೆಯವರಿಗೆ ಬೋಧಿಸು, ಅಹಿಂಸೆಯನ್ನ ಧಾರಣೆ ಮಾಡಿ ಬೇರೆಯವರಿಗೆ ಬೋಧಿಸು. ಈ ಜೀವನ ಧರ್ಮದ ಪಾಠವನ್ನ ಯಾವ ಧರ್ಮದವರು ಹೇಳ್ತಾ ಇಲ್ಲ ಇವತ್ತು. ಐ ಸಾರಿ, ಅನ್ಯ ಧರ್ಮೀಯರು ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಗೊತ್ತಿದ್ದಾಗೆ ನೀನು ಒಬ್ಬ ವಕೀಲ, ನಿನ್ನ ವಕೀಲನ ಧರ್ಮವನ್ನ ಕಾಪಾಡು ಅಂತ ಯಾವನಾದರೂ ಗುರುಗಳು ಪಾಠ ಮಾಡ್ಲಿಕ್ಕೆ ಉಂಟಾ? ನೀನು ಒಬ್ಬ ಪತ್ರಕರ್ತ, ಪತ್ರಿಕಾ ಧರ್ಮ ಅಂದ್ರೆ ಏನು? ಪತ್ರಿಕಾ ಧರ್ಮವನ್ನ ನೀನು ಪಾಲಿಸು ಅಂತೇಳಿ ನಾವು ಯಾರಿಗಾದ್ರೂ ನೆನಪು ಮಾಡ್ತೇವಾ? ನಾವು ರಾಜಕಾರಣಿಗಳು, ರಾಜಧರ್ಮ ಇದೆ, ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುವುದೇ ರಾಜಧರ್ಮ. ರಾಜಧರ್ಮದ ಪಾಠ ಇದೆ ಅದರಲ್ಲಿ, ಅದನ್ನು ನಾವು ಹೇಳುವುದಿಲ್ಲ. ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೇವೆ, ವರ್ಷಕ್ಕೆ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ ರಿಸೀಟ್ ಮಾಡ್ತೇವೆ, ಭಟ್ರು ಹೇಳಿದ್ದನ್ನೆಲ್ಲ ಪೂಜೆ ಮಾಡ್ತೇವೆ ಮನಃಶಾಂತಿಗಾಗಿ ಅದು. ಆದರೆ ಆಮೇಲೆ ನಮ್ಮ ವರ್ತನೆಗಳು ಹೇಗಿರ್ತದೆ? ನಾನು ನನ್ನ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ತಾ ಇದ್ದೇನೋ? ನಾನು ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇದ್ದೇನೋ? ಈ ನಡವಳಿಕೆಗಳೇನುಂಟು, ವೈಯಕ್ತಿಕ ಮತ್ತು ವೃತ್ತಿಪರವಾದಂಥ ನಡವಳಿಕೆಗಳು ಅಶುದ್ಧವಾಗಿದ್ದರೆ, ಮಲಿನಗೊಂಡಿದ್ದರೆ ಮತ್ತು ಅದರಲ್ಲಿ ಕಪಟ, ಮೋಸ, ವಂಚನೆ, ಅಸಹನೆ, ದ್ರೋಹ ಇದ್ದರೆ ಅದು ನಾವು ಧರ್ಮಕ್ಕೆ ಮಾಡುವ ಅಪಚಾರ ಆಗುತ್ತದೆ. ಈ ಧರ್ಮದ ಸಿದ್ಧಾಂತವನ್ನು ಇವತ್ತು ಜನರಿಗೆ ಹೇಳಬೇಕಾಗಿದೆ. ನಾವು ಇವತ್ತು ರಾಜಕಾರಣಕ್ಕೆ ಧರ್ಮವನ್ನು ತಂದ ಮೇಲೆ ಅದು ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ನಮಗೆ ಅರ್ಥ ಆಗುದಿಲ್ಲ. ಈ ವೇದಿಕೆಯಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಉಂಟು. ವೇದಿಕೆ ಮಾನವ ಬಂಧುತ್ವ ವೇದಿಕೆ. ಇದೇ ವೇದಿಕೆ ಬೇರೆ ಆದರೆ ನಾನು ಸ್ವಲ್ಪ ಬೇರೆ ಹೇಳಲಿಕ್ಕೂ ಇತ್ತು. ಅದಕ್ಕೆ ಇನ್ನೊಂದು ದಿವಸ ಬೇರೆ ವೇದಿಕೆ ಮಾಡಿ ಅಲ್ಲ ಹೇಳುವ, ಅದು ವೇದಿಕೆಯ ಗೌರವವನ್ನು ಕಾಪಾಡಿದೆ. ಹಾಗಾಗಿ ಇವತ್ತು ಧರ್ಮ ಎಷ್ಟು ಮಲಿನಗೊಳಿಸ್ತಾ ಇದ್ದೇವೆ. ಆಚರಣೆಗಳು ನಿಜ, ಅದರಲ್ಲಿ ಕೆಲವು ಬೇಡದ ಆಚರಣೆಗಳುಂಟು, ಮೂಢನಂಬಿಕೆಗಳುಂಟು. ಅದರಲ್ಲಿ ನಮ್ಮ ಏನು ಮೂಲ ಧರ್ಮಕ ಗ್ರಂಥಗಳು ಹೇಳುವಂತಹದ್ದು ಆಚರಣೆಗಳು ಒಂದಾದರೆ, ಆ ನಂತರ ಪೌರಾಣಿಕ ಆಚರಣೆಗಳು ಸೇರಿತು, ಸಾಂಸ್ಕೃತಿಕ ಆಚರಣೆಗಳು ಸೇರಿತು, ಜನಪದ ಆಚರಣೆಗಳು ಸೇರಿತು, ನನ್ನಂತ ಭಟ್ರು ಬರೆದದ್ದು, ಇವ್ರು ಯಾರು ಮೌಲ್ವಿ ಬರೆದದ್ದು, ಅವ್ರು ಯಾರು ಫಾದರ್ ಬರೆದದ್ದು, ಸೇರಿತು. ಕೊನೆಗೆ ಮೂಲ ಎಲ್ಲಿ ಉಂಟು ಅಂತ ಯಾರಿಗೂ ಗೊತ್ತಿಲ್ಲದ ಕನ್ಫ್ಯೂಸಲ್ಲಿ ನಾವಿದ್ದೇವೆ. ಮೂಲದಲ್ಲಿ ಹಿಂದೂ ಧರ್ಮದಲ್ಲಿ ಫಲಂ ಪುಷ್ಪಂ ಪತ್ರಂ ತೋಯಂ, ನೀನು ನನಗೆ ಫಲವನ್ನಾದರೂ ಕೊಡು, ಎಲೆಯನ್ನಾದರೂ ಕೊಡು, ಪುಷ್ಪವನ್ನಾದರೂ ಕೊಡು, ನೀರನ್ನಾದರೂ ಕೊಡು, ಸಾಕು ನನಗೆ ಅಂತ ದೇವರು ಹೇಳಿದ್ದಾನೆ. ದೇವವಾಕ್ಯ ಅದು. ನಾವೆಲ್ಲವನ್ನು ಸಾಲ ಮಾಡಿ ಸೋಲ ಮಾಡಿ ಮಾಡಿದರೆ ಮಾತ್ರ ನಮಗೆ ಪುಣ್ಯ ಸಿಗ್ತದೆ ಹೇಳುವ ತಪ್ಪು ಕಲ್ಪನೆ ಮತ್ತು ಆ ಆಚರಣೆಗಳಿಗಾಗಿ ಜಗಳ. ಹಿಂದುವಿನ ಆಚರಣೆ, ಮುಸ್ಲಿಮಿನ ಆಚರಣೆ, ಕ್ರೈಸ್ತರ ಆಚರಣೆಗಾಗಿ ಇವತ್ತು ಈ ಗಲಾಟೆ ಆಗ್ತಾ ಇರೋದು. ಆಧ್ಯಾತ್ಮಿಕ ಗಲಾಟೆ ಅಲ್ಲ. ನೋಡೋ, ಒಬ್ಬ ಫಾದರ್, ಒಬ್ಬ ಒಳ್ಳೆಯ ಸಂತ, ಒಬ್ಬ ಒಳ್ಳೆಯ ಮೌಲ್ಯ ಕೂತ್ಕೊಂಡು ಆಧ್ಯಾತ್ಮಿಕವಾಗಿ ಮಾತಾಡಲಿ, ಅಲ್ಲಿ ಯಾವ ವಿರೋಧಾಭಾಸವೂ ಬರುವುದಿಲ್ಲ. ಬರುವುದೆಲ್ಲಿ ಅಂತ ಕೇಳಿದ್ರೆ ಕೇಸರಿ, ಹಸಿರು ಧ್ವಜ, ಮಸೀದಿ, ದೇವಸ್ಥಾನ, ಗಣೇಶೋತ್ಸವ, ಉರುಸು, ಇಲ್ಲಿ ಗಲಾಟೆ ಬರುವುದು. ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ಹಾಗೆ ಮಾಡುವವರಿಗೆ ಧರ್ಮದ ಕಲ್ಪನೆಯೇ ಇಲ್ಲ. ನಾನು ಏನು ಮಾಡ್ತಾ ಇದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಧರ್ಮ ಮತ್ತು ಈ ಹಿಂದುತ್ವದ ಚಳುವಳಿ ಅಥವಾ ಇಸ್ಲಾಂ ಹೆಸರನ್ನ ಹೇಳಿಕೊಂಡು ಭಯೋತ್ಪಾದನೆ ಮಾಡುವ ಒಂದು ಚಳುವಳಿ ಅಥವಾ ಕ್ರೈಸ್ತ ಮತದ ಹೆಸರು ಹೇಳಿಕೊಂಡು ಮತಾಂತರ ಮಾಡುವ ಒಂದು ಚಳುವಳಿ, ಇದೆಲ್ಲವೂ ಕೂಡ ಅವರವರ ಮೂಲ ಧರ್ಮಕ್ಕೆ ಮಾಡುವ ದೊಡ್ಡ ಅಪಚಾರ ಮತ್ತು ನಾಗರಿಕ ಸಮಾಜಕ್ಕೆ ಮಾಡುವ ಅನ್ಯಾಯ. ಅದಕ್ಕೆ ಹೇಳುದು, ದೇವರಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ ಆ ಮೂರ್ತಿಯಲ್ಲಿ ಏನಿಲ್ಲ ಅಂತ, ಆದರೂ ನಾನು ಪೂಜೆ ಮಾಡ್ತೇನೆ. ನನಗೆ ಗೊತ್ತಿದೆ ಆ ಮೂರ್ತಿ ನಾನು ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಕೊಡ್ತದ? ಇಲ್ಲ. ಪೂಜೆ ಮಾಡಿದ ಕೂಡಲೇ ಬರ್ತದ ಎಲ್ಲದು? ಇಲ್ಲ. ಆದರೆ ಅಲ್ಲಿ ನಮಗೆ ಯಾರಾದ್ರೂ ಹೇಳಬೇಕು, ನೀನು ಪೂಜೆ ಮಾಡುವುದು ಆತ್ಮಸಂಧಾನಕ್ಕೆ ಮಾರಾಯ, ಅದು ಪಾರಮಾರ್ಥಿಕ, ಅದೇ ವೇದಾಂತ. ಇಲ್ಲಿ ದುಡಿಬೇಕು, ದುಡ್ಡು ಕೊಡಬೇಕು ಅಂದ್ರೆ ದುಡಿಬೇಕು, ರೋಗ ಗುಣ ಆಗಬೇಕು ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಶಿಕ್ಷಣ ಬೇಕು ಅಂದ್ರೆ ಶಾಲೆಗೆ ಹೋಗ್ಬೇಕು, ಅದು ಕರ್ಮ. ಆ ಕರ್ಮವನ್ನ ಅನುಸರಣೆ ಮಾಡುವಂತಾನೆ ಭಗವದ್ಗೀತೆಯಲ್ಲಿ ಹೇಳಿತ್ತು. ಇವತ್ತು ಎಲ್ಲವನ್ನ
ಏನ್ ಹೇಳ್ತಾರೆ, ಸಜ್ಜಿಗೆ ಬದಿಲ್ ಅಂತ ಹೇಳ್ತೇವಲ್ಲ, ಮಾಡಿ ಕಲಸಿ ಯಾರಿಗೆ ಎಲ್ಲ ಕನ್ಫ್ಯೂಸ್ ಆಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮಗಳು ಅಂದ್ರೆ ಏನು, ಅದರಲ್ಲಿ ಹಿಂದೂ ಧರ್ಮ ಅಂದ್ರೆ ಏನು, ಹೊಸ ನವ ಹಿಂದುತ್ವ ಅಂದ್ರೆ ಏನು, ಸಂತರು ಅಂದ್ರೆ ಯಾರು, ಋಷಿಗಳು ಅಂದ್ರೆ ಯಾರು, ದೇವರೇ ಕಾಪಾಡಬೇಕು. ಟೋಟಲಿ ಕನ್ಫ್ಯೂಸ್. ಅದರ ದುರುಪಯೋಗವನ್ನ ಇವತ್ತು ಮಾಡ್ತಾ ಇರುವ ಕಾರಣಕ್ಕೆ ಅದರ ಪರಿಣಾಮವಾಗಿ ಅಸಹನೆ ಸಮಾಜದಲ್ಲಿ 20-30 ವರ್ಷಗಳ ಹಿಂದೆ ಮುಸ್ಲಿಮರು ಕ್ರಿಶ್ಚಿಯನ್ನರು ಹಿಂದೂಗಳ ನಡುವೆ ಇದ್ದ ಬಾಂಧವ್ಯದ ನಡುವೆ ಅನುಮಾನದ ಹುಳಗಳನ್ನು ಬಿಡಲಾಯಿತು. ಆ ಅನುಮಾನದ ಹುಳಗಳಿಗೆ ಬಿಟ್ಟ ಸಮಯದಲ್ಲಿಯೇ ಕೆಲವು ಹಿಂದೂ ಕ್ರಿಮಿನಲ್ ಮೈಂಡೆಡ್, ಮುಸ್ಲಿಂ ಕ್ರಿಮಿನಲ್ ಮೈಂಡೆಡ್, ಈ ಕ್ರಿಮಿನಲ್ ಮೈಂಡೆಡ್ ಇದು ಸಮಾಜದಲ್ಲಿ ಶಾಶ್ವತವಾಗಿರುವ ಒಂದು ಸ್ಥಿತಿ. ಅದು ನಾಶ ಆಗುವುದಿಲ್ಲ. ಯಾಕೆಂದ್ರೆ ಅದು ಅರಿಷಡ್ ವರ್ಗ, ಕಾಮ ಕ್ರೋಧ ಮೋಹ ಲೋಭ ಮತ ಮತ್ಸರ, ಈ ಅರಿಷಡ್ ವರ್ಗಗಳು ಅದು ಕ್ರಿಮಿನಲ್ ಮೈಂಡ್ಗಳನ್ನು ಸೃಷ್ಟಿ ಮಾಡ್ತಾನೆ ಇರ್ತದೆ. ಅದರ ನಿಯಂತ್ರಣವನ್ನು ನಾಗರಿಕ ಸಮಾಜ ಮಾಡಬೇಕು, ಕಾನೂನು ಮಾಡಬೇಕು. ಈ ಹಿಂದೂ ಕ್ರಿಮಿನಲ್ ಮೈಂಡ್ ಸೆಟ್ ಅಂತ ಕರಿತೇವೆ, ಮುಸ್ಲಿಂ ಕ್ರಿಮಿನಲ್ ಮೈಂಡ್ ಸೆಟ್ ಅಂತ ಕರಿತೇವೆ. ಅದು ಇಡೀ ಸಮಾಜ ಅಲ್ಲ, ಹಿಂದೂ ಸಮಾಜ ಅಲ್ಲ, ಮುಸ್ಲಿಂ ಸಮಾಜ ಅಲ್ಲ, ಮತಾಂತರ ಇಡೀ ಕ್ರೈಸ್ತ ಸಮುದಾಯ ಅಲ್ಲ. ನ್ಯೂ ಲೈಫ್ ಲೈನ್ ಅದೇನೋ ಜೇಹುವಾ ವಿಟ್ನೆಸಸ್, ಯಾಕಂದ್ರೆ ನನಗೆ ಆ ಚರ್ಚಿಗೆ ನುಗ್ಗಿದ್ದೆ ನಾನು ಒಂದು ಕಾಲದಲ್ಲಿ. ಜೇಹುವಾ ನನ್ನ ಮೇಲೆ ಕೇಸಾಗಿ ನಾನು ಹಿಂದೆ ಇದರ ಉಲ್ಟಾ ಭಾಷಣ ಮಾಡ್ತಾ ಇದ್ದೆ, ಗೊತ್ತುಂಟಲ್ಲ ನಮಗೆ. ಯಾಕೆಂದ್ರೆ ಆಗ ನನಗೆ ಧರ್ಮ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ಆದರೆ ಧಾರ್ಮಿಕ ಭಾಷಣ ಒಟ್ಟಾರೆ ಮಾಡ್ತಾ ಇದ್ದೆ. ಅದು ಸಿಂಪಲ್ ಇದೆ ರೀ, ನೀವು 4 ಶ್ಲೋಕ ಕಲ್ತ್ಕೊಳ್ಳಿ, ಆಮೇಲೆ ಬ್ಯಾರಿಗಳಿಗೆ ಬೈಯುವುದು ಕಲ್ತ್ಕೊಳ್ಳಿ, ಆಮೇಲೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಅದು ಇದು ಶ್ರೀಲಂಕಾ ಏನೇನೋ ಹೇಳಿ ನೀವು ಭಾಷಣಗಾರರಾಗಿ ಆಯ್ತು. ಓದಲಿಕ್ಕಿಲ್ಲ, ಬರೀಲಿಕ್ಕಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು ನನಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ, ನಾವು ಸಂಧ್ಯಾ ಟೈಮ್ ಆದ ಕೂಡಲೇ ಹೇಳಿ, ಸಂಧ್ಯಾ ವಂದನೆ ಮಾಡುವಾಗ ನಾವು ಋಗ್ವೇದಾಯ ಸ್ವಹ, ಯಜುರ್ವೇದಾಯ ಸ್ವಹ, ಸಾಮವೇದಾಯ ಸ್ವಹ ಅಂತೇಳಿ ಹೋಲಿ ವಾಟರ್ ನೀರು ಕುಡಿತೇವೆ. ಅಲ್ಲಿ ಇನ್ನೊಂದು ವೇದ ಉಂಟು, ಅಥರ್ವಣ ವೇದ ಅಂತ. ಸತ್ಯ ಹೇಳ್ತೇನೆ, ನನಗೆ ಗೊತ್ತಿರಲಿಲ್ಲ ಅದು ಹೀಗೆ ಒಂದು ಉಂಟು ಅಂತ. ಆಗ ಭಾಷಣ ಮಾಡುವಾಗ ಇನ್ನೊಂದು ವೇದ ಉಂಟು ಅಂತ ಗೊತ್ತಿಲ್ಲ. ಎಲ್ಲೋ ಶಾಲೆಯಲ್ಲಿ 4 ವೇದಗಳನ್ನು ಓದಿದ್ದೇನೆ. ವೇದ ಅಂದ್ರೆ ಏನು, ಉಪನಿಷತ್ತು ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿತ್ತ? ಉಪನಿಷತ್ತನ್ನು ಓದಿದ ಯಾವೊಬ್ಬ ಹಿಂದುವು ಕೂಡ ಅವ ಅಸ್ಪೃಶ್ಯತೆಯನ್ನ ಒಪ್ಪಲಾರ, ಅಸಮಾನತೆಯನ್ನ ಒಪ್ಪಲಾರ, ಅನ್ಯಮತೀಯ ದ್ವೇಷವನ್ನ ಒಪ್ಪುವುದಿಲ್ಲ. ಉಪನಿಷತ್ತನ್ನು ಓದಬೇಕು. ಅಲ್ಲಿ ತಿರುಳಿರುವುದು ಈ ಮಂತ್ರಗಳು, ತಂತ್ರಗಳು. ತಂತ್ರಗಳು ಅಂದ್ರೆ ಕಾರ್ಯಕ್ರಮ, ಅದು ನಾವು ಮಾಡಿದ್ದು. ಇದೆಲ್ಲ ಅಲ್ಲಿ ಆ ಸೇವೆ, ಇಲ್ಲಿ ಈ ಸೇವೆ, ಅಲ್ಲಿ ಆ ಪೂಜೆ, ಇಲ್ಲಿ ಇದು ನಾವು ಮಾಡಿದ್ದು, ನಾವು ಮಾಡಿಕೊಂಡು ಬಂದದ್ದು. ಅದು ಹೇಳಿದಲ್ಲ ನಾನು, ಒಬ್ಬೊಬ್ರು ಒಂದೊಂದು ಹೇಳಿದ್ರು, ಮಾಡಿಕೊಂಡು ಬಂದತ್ತೆ ಉದ್ದಕ್ಕೆ. ಈಗ ನಾನೊಂದು ಹೇಳ್ತೇನೆ, ನಾಳೆ ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ದೇವರ ಅದೇನು ಕೆರೆ ಉಂಟಲ್ಲ, ಮಧ್ವ ಸರೋವರದಲ್ಲಿ ಲಿಂಬುವನ್ನು ಕಟ್ಟು ಮಾಡಿ ಅದರ ಒಳಗೆ ಎಣ್ಣೆಯ ಬತ್ತಿಯನ್ನು ಇಟ್ಟು ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಚಿ ನೀವು ಬಿಟ್ಟರೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತೇಳಿ ನಾನೇನಾದರೂ ವಾಟ್ಸಪ್ಪಲ್ಲಿ ಹಾಕಿದರೆ ನಾಳೆ ಬೆಳಿಗ್ಗೆ ಮಧ್ವ ಸರೋವರ ಫುಲ್ಲು ಅಲ್ವಾ? ಅಂದರೆ ಈ ಮೂಢನಂಬಿಕೆಗಳನ್ನು ಹಿಂದೆ ನಾವು ಹೋಗ್ತಾ ಇದ್ದೇವೆ. ಆರಾಧನೆ ಬೇರೆ, ಆಧ್ಯಾತ್ಮವೇ ಬೇರೆ, ಅನುಸಂಧಾನವೇ ಬೇರೆ, ತಪಸ್ಸೇ ಬೇರೆ, ಭಕ್ತಿಯೇ ಬೇರೆ. ಇಂತಹ ಆಚರಣೆಗಳಿದೆ ಅಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಆಚರಣೆಗಳ ಬಗ್ಗೆ ಯಾಕೆ ಆಚರಣೆಗಳಿಂದಾಗಿ ಜಗಳ ಅಲ್ವಾ ಇವತ್ತು ಆಚರಣೆಗಳಿಂದ ಈಗ ನೋಡಿ, ಉಡುಪಿಯಲ್ಲಿ ಎಷ್ಟೋ ವರ್ಷದಿಂದ 100,000 ವರ್ಷ ರಥೋತ್ಸವ ಆಗ್ತದೆ, ಅಲ್ಲಿ ಗಲಾಟೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಆಗ್ತದೆ, ಎಷ್ಟೋ ವರ್ಷಗಳಿಂದ ಗಲಾಟೆ ಆಗಿದೆ. ನಿಮ್ಮ ಕಾರ್ಕಳದಲ್ಲಿ ಸಂತ ಮೇರಿ ಆಗ್ತಾ ಉಂಟು, ಅಲ್ಲಿ ಗಲಾಟೆ ಆಗ್ತದ? ಇಲ್ಲ. ಉಳ್ಳಾಳದಲ್ಲಿ ಉರುಸು ಆಗ್ತಾ ಉಂಟು, ಲಕ್ಷಗಟ್ಟಲೆ ಜನ ಸೇರ್ತಾರೆ, ಅಲ್ಲಿ ಗಲಾಟೆ ಆಗ್ತದ? ಇಲ್ಲ. ಗಲಾಟೆ ಆಗುದು ಎಲ್ಲಿ ಹೇಳಿ? ಗಣೇಶೋತ್ಸವದ ಮೆರವಣಿಗೆಯಲ್ಲಿ, ಉರುಸಿನ ಮೆರವಣಿಗೆಯಲ್ಲಿ. ಯಾಕೆಂದ್ರೆ ನೆತ್ತರಿಗೆ ನೆತ್ತರು ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ತಾಂಟ್ರು ಅಂತ ಹೇಳ್ತಾನೆ. ಅಲ್ಲಿ ಗಲಾಟೆ ಆಗುದು. ಧರ್ಮಸ್ಥಳದಲ್ಲಿ ಅದನ್ನು ಯಾರು ಹೇಳುದಿಲ್ಲ, ಉಡುಪಿಯಲ್ಲೂ ಹೇಳುದಿಲ್ಲ, ಉರುಸಿನಲ್ಲೂ ಹೇಳುದಿಲ್ಲ, ಸಂತ ಮೇರಿ ಚರ್ಚಿನಲ್ಲೂ ಸಂತ ಮೇರಿ ಚರ್ಚಿಗೆ ನನ್ನ ಮಗ ರೆಗ್ಯುಲರ್ ಹೋಗ್ತಿದ್ದ. ಅದೇನೋ ಒಂದು ಕಟ್ಟಿಕೊಂಡು ಬರ್ತಿದೆ, ಇಂಥದ್ದು ಒಂದು
ದಾರ ಕಟ್ಟಿ ಕೊಡ್ತಾರ, ಸಣ್ಣದಿರುವ ಹೋಗ್ತಾನಿದ್ದವು. ಅಂದರೆ ಧಾರ್ಮಿಕ ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ವ್ಯವಸ್ಥೆ ಏನಿದೆ ಅಲ್ಲಿ ಸಮಸ್ಯೆ ಇಲ್ಲ. 97, 98, 99% ಜನರಿಗೆ ಸಮಸ್ಯೆ ಇಲ್ಲ. ಲೆಕ್ಕ ಕೊಡ್ತೇನೆ ನಾನು. ಮಂಗಳೂರಿನಲ್ಲಿ 2006ರಲ್ಲಿ ಕೋಮು ಗಲಭೆ ಆದಾಗ ಜೈಲಿಗೆ ಹೋದವರು 450 ಜನ. ಅವರಿಗೆ ಬೆಂಬಲವಾಗಿ ಒಂದು 450 ಜನರು ಇಟ್ಟುಕೊಳ್ಳಿ. ಆಮೇಲೆ ಅವರಿಗೆ ಭಾಷಣ ಮಾಡಿ ಆಚೆಯಿಂದ ಮುಸ್ಲಿಂ ಗದೆ ಹೇಳಿದ್ರಲ್ಲ, ತಾಂಟ್ರೆ ಹೇಳಿದ್ದು, ಇಲ್ಲಿ ನೆತ್ತರಿಗೆ ನೆತ್ತೂರು ಹೇಳಿದವರು ಒಂದು 100 ಜನರು ಇಟ್ಟುಕೊಳ್ಳಿ. ಆಮೇಲೆ ಅವರಿಗೆ ಸ್ವಲ್ಪ ದುಡ್ಡು ಕೊಡುದು, ಹೆಲ್ಪ್ ಮಾಡುದು, ಅವರು ಇವರು ಸೇರಿ ನಿಮಗೆ ಒಟ್ಟಾರೆ 5,000ಕ್ಕೂ ಹೆಚ್ಚು ಜನ, 25 ಲಕ್ಷ ಜನಸಂಖ್ಯೆಯಲ್ಲಿ ಇಲ್ಲ. ಆದರೆ ದೇ ಆರ್ ದ ರೂಲಿಂಗ್ ದ ಸಿಸ್ಟಮ್. ಅವರು ಸಿಸ್ಟಮ್ ಅನ್ನ ರೂಲ್ ಮಾಡ್ತಾರೆ. ಅವರು ನಮ್ಮನ್ನು ಆಳ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಏನು ಗೊತ್ತಿಲ್ಲದ ಒಬ್ಬ ಯಾರೋ ಅದು ಪುನೀತ್ ಕೆರಳ್ಳಿ ಅಂತೆ, ಯಪ್ಪ ಅವರ ಭಾಷಣ ಕೇಳಿದ್ರೆ ನನಗೆ ನಾಚಿಕೆ ಆಗ್ತದೆ. ಅದನ್ನು ನಾವು ತಿರಸ್ಕರಿಸುವಂತಹ, ಧಿಕ್ಕರಿಸುವಂತಹ ಸಿಸ್ಟಮಿಗೆ ಬರಬೇಕು. ನಾನು ಒಂದೇ ಧರ್ಮದ ಬಗ್ಗೆ ಹೇಳುವುದಿಲ್ಲ. ಮುಸ್ಲಿಂ ಧರ್ಮದಲ್ಲಿ ಒಬ್ಬ ಭಾಷಣ ಮಾಡಿದ ಮುಸ್ಲಿಂ ನಾಯಕ, ಎಂತಂತೆ, ನೀನು ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ತಯಾರಿದ್ದೀಯೋ ಬಾ ನನ್ನ ಜೊತೆಗೆ, ನೀನು ಎಂಥದ್ದು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀಯೋ ಬಾ ನನ್ನ ಜೊತೆಗೆ, ನೀನು ಸ್ಮಶಾನಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೀಯೋ ಬಾ ನನ್ನ ಜೊತೆಗೆ. ಶಾಬಾಷ್. ಇವ ಹೋಗುದಿಲ್ಲ. ಎಲ್ಲರೂ ಕರೆಯುವುದೇ, ಅದೇನೇನೋ ಹೇಳ್ತಾರೆ, ನೀವು ಲವ್ ಜಾದು ಮಾಡಿ ಅಂತ. ಇವ ಮಾಡುವುದಿಲ್ಲ. ಎಲ್ಲರೂ ಬೇರೆಯವರಿಗೆ ಹೇಳುದು. ಇದನ್ನ ಧರ್ಮಕ್ಕೆ ಲೇಪನ ಮಾಡಬೇಡಿ. ಹಾಗಾಗಿ ನಾನು ಹೇಳ್ತಾ ಇರೋದು, ಧರ್ಮ ಮತ್ತು ಆಚರಣೆ ಮತ್ತು ಧಾರ್ಮಿಕ ವ್ಯವಸ್ಥೆಯಲ್ಲಿರುವ ನಮ್ಮ ಆರಾಧನಾ ಪದ್ಧತಿಗಳು ಮತ್ತು ಅದರ ಹಿಂದಿರುವ ವೇದಾಂತ, ಇದೆಲ್ಲವೂ ಬೇರೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಸಮಸ್ಯೆ ಇರುವುದಿಲ್ಲ, ಯಾವ ಸಮಸ್ಯೆಯೂ ಇರುವುದಿಲ್ಲ. ಇವತ್ತು ಕರಾವಳಿ, ಉಡುಪಿ ಜಿಲ್ಲೆ, ನಾನು ಕಲ್ತದ್ದು ಉಡುಪಿಯಲ್ಲಿ, ರಥಬೀದಿಯಲ್ಲಿ, ಮಠದಲ್ಲಿ ಕಲ್ತದ್ದು, ಶಿರೂರು ಮಠದಲ್ಲಿ ಇದ್ದವ. ಅಲ್ಲಿ ಬೆಳ್ಳಿ ಸಾಹೇಬರು ಅಂತ ಒಬ್ಬರು ಇದ್ದರು. ಆ ಸಾಹೇಬರು, ಬೆಳ್ಳಿ ಸಾಹೇಬರು ಆ ದೇವಸ್ಥಾನಕ್ಕೆ ಇದೆ ಮಾಡೋದು, ಎಂಥದ್ದು ಚಿನ್ನದ್ದು ಬೆಳ್ಳಿದು ಆಭರಣವನ್ನು ಮಾಡು. ಅವರು ನಮ್ಮೊಟ್ಟಿಗೆ ಇರ್ತಿದ್ರು ಮಠದಲ್ಲಿ. ಈ ಆ ಮಠದ ಒಳಗೆ ಎಲ್ಲ ಜಾತಿ, ಬೇರೆ ಬೇರೆ ಜಾತಿಯವರೆಲ್ಲ ಒಟ್ಟಿಗೆ, ಮುಸ್ಲಿಮರು ಅಲ್ಲಿ ಬರ್ತಿದ್ರು. ಅದು ಇವನ್ನೇ ಸಂಬಂಧ ಇತ್ತು. ಆದರೆ ಇವತ್ತು ಏನಾಗಿದೆ? ಇವತ್ತು ವ್ಯಾಪಾರ ಯಾಕೆ ಇದು ಆಗಿದೆ ಅಂತ ಹೇಳಿ ಕೊನೆಯ ಭಾಗ ನನ್ನ ಭಾಷಣ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ವ್ಯಾಪಾರಕ್ಕಾಗಿ ಆಗ್ತಾ ಇದೆ. ಅರ್ಥ ಮಾಡಿಕೊಳ್ಳಿ. ಇದರ ಹಿಂದೆ ಉದ್ಯಮ ಇದೆ. ಇದರ ಹಿಂದೆ ಒಂದಿಷ್ಟು ಜನರಿಗೆ ಬದುಕುವ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗಳು ನಾಶ ಆದರೆ ಅವರು ಬದುಕಲಿಕ್ಕೆ ಏನ್ ಮಾಡಬೇಕು? ಉದ್ಯೋಗ ಇಲ್ಲ, ಬೇರೆ ಏನ್ ಮಾಡುದು? ಈ ಧರ್ಮದ ಹೆಸರಿನಲ್ಲಿ ವ್ಯಾಪಾರ, ಉದ್ಯಮ, ಅದರ ಜೊತೆಗೆ ರಾಜಕಾರಣ, ಅಧಿಕಾರವನ್ನ ಹಿಡಿಲಿಕ್ಕೆ ಇದೊಂದು ಸೂತ್ರ. ನಾನು ಸಾರ್ವಜನಿಕವಾಗಿ ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾದರೂ ಹೇಳ್ತೇನೆ, ನಾನು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಅಥವಾ ಬೇರೆ ವೇದಿಕೆಯಲ್ಲಿ ಮುಸ್ಲಿಮರು ಎದ್ದೇಳಿ, ಹಿಂದೂಗಳು ಎದ್ದೇಳಿ, ನೆಹರು ಮೈದಾನದಲ್ಲಿ ತಲ್ವಾರ್ ಹಿಡೀರಿ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಅಂತ ನೀವು ಹೇಳಬೇಕು. ಜಪ್ಲೆ ತಿರ್ತೀವಿ, ನೀವು ಹೇಳಬೇಕು. ನೀವು ಅದು ಹೇಳುವ ತನಕ ಅದು ಭಾಷಣ ಆಗ್ತಾ ಇತ್ತು. ಯಾರೇ ಭಾಷಣ ಆಗಲಿ, ದೇವಸ್ಥಾನಗಳಲ್ಲಿ, ಮಸೀದಿಯಲ್ಲಿ, ಚರ್ಚಿನಲ್ಲಿ ಬ್ಯಾಡದ್ದನ್ನ ಮಾತಾಡಿದ್ರೆ ಬದಿಗೆ ಕುತ್ಕೊಂಡು ಅವರು ವಿರೋಧಿಸುವುದು ಕಲಿಬೇಕಪ್ಪ. ವಿ ಹ್ಯಾವ್ ಟು ಅಪೋಸ್ ಆನ್ ದ ಸ್ಪಾಟ್. ನಾವು ಮಾತಾಡ್ಬೇಕದನ್ನ. ನೋ, ನಾನೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಷಣಕ್ಕೆ ಹೋಗಿದ್ದೆ. ಒಬ್ಬರು ಪುರೋಹಿತರು, ಒಳ್ಳೆಯವರು, ಅವರು ಏನೋ ಒಂದು ಆ ಮಂತ್ರ ಹೇಳಿದರೆ ಫೈಲ್ಸ್ ಕಮ್ಮಿ ಆಗ್ತದೆ, ಇದನ್ನು ಹೇಳಿದರೆ ಕಣ್ಣು ನೋವು ಕಮ್ಮಿ, ಏನೇನೋ ಹೇಳಿದರು. ತಪ್ಪು ಅದು. ನಾನು ಕುತ್ಕೊಂಡು ಅದನ್ನು ಒಪ್ಪಲಿಲ್ಲ. ನಾನು ಹೇಳಿಬಿಟ್ಟೆ, ನೋ, ಧರ್ಮಕ್ಕೂ ವಿಜ್ಞಾನಕ್ಕೂ, ಧರ್ಮಕ್ಕೂ ವೈದ್ಯಕೀಯಕ್ಕೂ ತಲುಕು ಹಾಕಬೇಡಿ. ವಿಜ್ಞಾನದಲ್ಲಿ ಇಟ್ ಶುಡ್ ಬಿ ಪ್ರೂವ್ಡ್ ಎವ್ರಿಥಿಂಗ್. ಧರ್ಮವನ್ನು ನಾನು ಆರಾಧಿಸ್ತೇನೆ, ನಾನು ಪೂಜಿಸ್ತೇನೆ, ನಾನು ಗೌರವಿಸ್ತೇನೆ. ಅದು ಕೇವಲ ಆಧ್ಯಾತ್ಮಿಕ ಮತ್ತು
ನಾವೆಲ್ಲರೂ ನಂಬಿದ ದೈವ ಶಕ್ತಿ ಏನಿದೆ ಆ ಶಕ್ತಿಗೋಸ್ಕರ ಮಾತ್ರ ನನ್ನ ಆರಾಧನೆ. ಅದರಿಂದ ನನಗೆ ಯಾರಾದರೂ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಹೆಲ್ತ್ ಹೇಳುವಾಗ ನೀನು ಪೂಜೆ ಮಾಡಿಕೊಂಡು ಕೂತ್ಕೊಳ್ತೇನೆ, ನಾನು ದೇವರಾಣೆ ಕೂತ್ಕೊಳ್ಳೋದಿಲ್ಲ, ಆಸ್ಪತ್ರೆಗೆ ಹೋಗೋದು. ಇದೆಲ್ಲವನ್ನು ಪ್ರಶ್ನೆ ಮಾಡಿದರೆ ನಾವು ಧರ್ಮ ವಿರೋಧಿಗಳಾಗ್ತೇವೆ.